ಖಾಲಿ 30 ಲಕ್ಷ ಹುದ್ದೆಗಳು ಖಾಲಿ ಅದಾವೆ ಸೆಂಟ್ರಲ್ ಗೌರ್ಮೆಂಟ್ದಾಗ. ಸ್ವತಃ ಇದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಅದು ಏನಾದರೂ ತುಂಬಿದ್ರೆ ಮೋದಿ ಅವರು ಸಹಜವಾಗಿ ಆ ಮೊದಲ ಯುವಕರು ಪರ ಇದ್ದಂಥವರು ಚೇಂಜ್ ಆಗೋ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಈ ಒಂದು ನಮ್ಮ ಮೋದಿಯವರು ಹಿಂದಿನ ಪಾಲಿಸಿಗಳನ್ನು ಬಿಟ್ಟ ಇವತ್ತೇನು ಇಂಡಿಯಾ ಒಂದೇನು ಮಾಡ್ಕೊಳ್ಳಿಕ್ಕೆ ಪಾಲಿಸಿ ಅದನ್ನು ಸ್ವೀಕಾರ ಮಾಡಿದ್ರೆ ಹೆಚ್ಚು ಅವಕಾಶ ಅದ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಮತ್ತು ಅದನ್ನು ಅವರು ಸ್ವಾಭಿಮಾನಕ್ಕೆ ಬಿದ್ದ ಮಾಡಲಿಲ್ಲ ಅಂದ್ರೆ ಲಾಸ್ ಅವ್ರಿಗೇನಿಲ್ಲ, ಕಾಂಗ್ರೆಸ್ ಲಾಭ ಆಗ್ತದೆ, ಲಾಸ್ ಆಗೋದು ಅವ್ರಿಗೆ ಆಗುವಂಥದ್ದು. ಇದು ಹಿಂದಿನ ನಾಳೆ ಯಾಕಂದ್ರೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇವರು ಈ 10 ವರ್ಷ ಮಾಡಲಾರ್ದು ಮುಂದಿನ 5 ವರ್ಷದಾಗ ಮೋದಿ ಗ್ಯಾರಂಟಿ ಮೂಲಕ ಮತ್ತು ಅದರಲ್ಲೂ ಕಾರ್ಪೊರೇಟ್ಗಳ ಕೈಯಲ್ಲಿ ಇಡೀ ಒಂದು ವ್ಯವಸ್ಥೆನ ಕೊಟ್ಟ ಅವ್ರ ಕಡೆಯಿಂದ ಉದ್ಯೋಗ ಮಾಡಿಸೋಣ, ಅವರಿಂದ ಉದ್ಯೋಗ ಕೊಡಿಸೋಣ ಅಂತ ಏನಾದರೂ ಹುಚ್ಚು ಕನಸ್ಕೊಂಡಿದ್ರೆ ಅದೆಂದೂ ಸಾಧ್ಯ ಇಲ್ಲ. ಯಾಕಂದ್ರೆ ಕಾರ್ಪೊರೇಟ್ಗಳು ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ದುಡಿಸಿಕೊಳ್ಳುವಂಥ ಸ್ವಭಾವ ಅವರೆಂದೂ ಜನಪರ ಮತ್ತು ಲೋಕ ಕಲ್ಯಾಣಾರ್ಥ ಏನು ಮಾಡೋರಲ್ಲ. ಅದು ಅವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರು ಏನು ಹೇಳ್ತಾರೆ ಬಿಸ್ನೆಸ್ ಅಂತಾರೆ. ಹಿಂಗಿದ್ದಾಗ ಆ ಬಿಸ್ನೆಸ್ ಮ್ಯಾನ್ಗಳು ಉದ್ಯೋಗ ಹೆಂಗೆ ಕೊಡ್ಸೋಕ್ಕೆ ಸಾಧ್ಯ ಇದೆ. ಅದರಿಂದ ಮೋದಿಯವ್ರಿಗೆ ಲಾಭ ಆಗೋದಿಲ್ಲ, ಹಾನಿನ ಹೆಚ್ಚಾಗ್ತದೆ. ಅವ್ರು ತಿದ್ಕೋಬೇಕು ಅದನ್ನು, ನಮ್ಮ ತಪ್ಪನ್ನು ಅದು ತಿದ್ಕೊಳ್ಳೋ ಸ್ವಭಾವ ಅವರಲ್ಲಿ ಇಲ್ಲ. ಯಾಕಂತಂದ್ರೆ ನಮಗೆ ಏನು ಖರೆ ಅನಿಸ್ತದೆ ಮಾಡೋದು ಹೋಗ್ತಾರೆ. ಅದರಿಂದ ಅವ್ರಿಗೆ ಹೊಡೆದು ಈಗಾಗಲೇ ಬಿದ್ದದ, ಇನ್ನೂ ಜೋರಾಗಿ ಬಿಡ್ತದೆ. ಯಾಕಂದ್ರೆ ಇವತ್ತು ವಿರೋಧ ಪಕ್ಷ ಭಾಳ ಪ್ರಬಲ ಆಗ್ಯದ, ಹಿಂದಿನಂಗೆ ಇಲ್ಲ. ಅದರಲ್ಲೂ ಕಾಂಗ್ರೆಸ್ಸಿನ ಈ ರಾಹುಲ್ ಗಾಂಧಿ ಅವರು ಪೂರ್ಣ ಪ್ರಮಾಣದಲ್ಲಿ ಇಡೀ ದೇಶವನ್ನು ಸುತ್ತಾಕಿದ್ದಕ್ಕಾಗಿ ಭಾಳಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಮೋದಿಯವ್ರಿಗಿಂತ ಒಂದಿಷ್ಟು ಹೆಚ್ಚಿಗೆ ಇದೆ ಅಂದರೂ ಅಡ್ಡಿ ಇಲ್ಲ. ಯಾಕಂದರೆ ಬಡವರ ಪರವಾದಂಥ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ, ಅದು ಅವ್ರಿಗೆ ಬೆನಿಫಿಟ್ ಆಗ್ತದೆ. ಅದೇನೋ ಆಗಲಿ, ಈ ನಾಳೆ ಮತ್ತು ಸಭಾಪತಿದು ಭಾಳ ಇಂಪಾರ್ಟೆಂಟ್ ಅದ. ಇದು ಈ ಒಂದು NDAಗೆ ಸಾವು ಉಳಿವಿನ ಪ್ರಶ್ನೆ. ಓಕೆ, ಉಳಿವಿನ ಪ್ರಶ್ನೆ. ಇವಾಗ ಮೋದಿಯವರು ಒಂದು ವೇಳೆ ಬಹುಮತವನ್ನು ಸಾಧಿಸ್ಕೊಂಡ್ರೆ ಇವರೆಲ್ಲ ಅಂದರೆ ಅವರು ಮಾತಿಗೆ ಸೊಪ್ಪು ಹಾಕಲ್ವಾ ಸೆಕೆಂಡರಿ, ಹಾಕಿದ್ರು ಅಂತಾದರೆ ಖುಷಿಯಾಗಿ ಬಹುಮತವನ್ನು ಸ್ಪಷ್ಟೀಕರಣ ಕೊಡ್ತಾರೆ, ಅದನ್ನ ಸಾಧಿಸ್ತಾರೆ. ಆದರೆ ಒಂದು ವೇಳೆ ಅವರು ಅಂದ್ಕೊಂಡು ಹಾಗೆ ಸಭಾಪತಿ ಒಂದು ಪೋಸ್ಟ್ ಏನಿದೆ, ಆ ಹುದ್ದೆ ಏನಿದೆ, ಆ ಹುದ್ದೆಯನ್ನು ಇವರ ಪಕ್ಷದವರಿಗೆ ಕೊಡದೆ ತಮಗೆ ಬೇಕಾದವರಿಗೆ ಕೊಟ್ಟು ಅದಾದ ಬಳಿಕವೂ ಇವರು ಬಹುಮತ ಸಾಧಿಸಿದ್ರೆ ಸರ್ ಯಾವ ರೀತಿ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬಹುದು ನೋಡ್ರಿ. ವಿಶೇಷ ಯಾವ ಒತ್ತಡಕ್ಕೆ ಒಳಗಾಗಿ ಅದನ್ನ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ? ಯಾರು ಮಾಡೋದು? ನಾಯ್ಡು ಅವರು ಏನಂದ್ರಿ, ಒಂದು ಸಪೋಸ್ ಏನಾದರೂ ಇದ್ದಂಗೆ ಒಪ್ಕೊಂಡ್ರಪ್ಪ ಅಂದ್ರೆ ಅವ್ರು ರಾಜ್ಯಕ್ಕೆ ಏನೋ ಲಾಭ ಮಾಡ್ಕೊಡ್ತಾರೆ ಮಾಡಿದ್ದಾರೆ ತನ್ನೂ. ಬಟ್ ಆದ್ರೆ ಒಂದು ಥಿಂಗ್ ಏನಾಗ್ತದಪ್ಪ ಅಂತಂದ್ರೆ ಮೋದಿಯವ್ರು ಏನಾದರೂ ನಾಳೆ ವಿಶ್ವಾಸದ ಗೆದ್ದರೆ ಇವರಿಬ್ಬರಿಗೆ ಏನು ತೊಂದರೆ ಕೊಡಲಿಕ್ಕಿಲ್ಲ. ಆದರೆ ಉಳಿದವ್ರಿಗೆ ಮಾತ್ರ ED ಮುಂದೆ IT CBI ಇವುಗಳ ಮೂಲಕ ದಾಳಿ ಮಾಡೋದು ಮಾತ್ರ ಭಾಳ ಸಾಧ್ಯತೆಗಳಿದ್ದಾವೆ. ಖಂಡಿತ ಇರ್ಬೋದು. ಇದೇ ಭಯದಿಂದ ಬಹುಶಃ ಅವ್ರಿಗೆ ಬಹುಮತವನ್ನು ಕೊಡ್ಬೋದು ಅಂತೀರಾ? ಅದಕ್ಕೆ ಮೋಸ್ಟ್ಲಿ ಅನ್ಬೋದು ಅಂತ ಅನಿಸ್ತದೆ. ಬಟ್ ಅದು ದೂರದೃಷ್ಟಿ ರಾಜಕೀಯದಿಡಿದಾಗ ಮೋಸ್ಟ್ಲಿ ಇವ್ರು ತೊಂದರೆ ಅನುಭವಿಸ್ತಾರೆ ಮುಂದಿನ ದಿನಗಳಲ್ಲೇ. ಯಾಕಂದ್ರೆ ಮೋದಿಯವರು ತಮ್ಮ ಒಂದು ಉಳಿವಿಗಾಗಿ ಮೋಸ್ಟ್ ಪ್ರಭುರಿ ಇವ್ರ ಪಕ್ಷಗಳನ್ನು ಸಹಿತ ಒಳ್ಳೆದು ಹಿಂದೆ ಮುಂದೆ ನೋಡಲಿಕ್ಕಿಲ್ಲ ನಾಳೆ. ಅದಕ್ಕೆ ಸಾಕ್ಷಿ ಶಿವಸೇನೆ. ಓಕೆ, ಕಾರ್ಯವಾಸಿ ಕತ್ತೆ ಕಾಲು ಅಂತ ಹೇಳಿ ಒಂದು ವೇಳೆ ಮೋದಿಯವರು ಏನಾದರೂ ತಮ್ಮ ಆಡಳಿತವನ್ನು ಉಳಿಸ್ಕೊಳೋದಕ್ಕೋ ಅಥವಾ ಈ ತಮ್ಮ ಸರ್ಕಾರವನ್ನು